ಆಗ್ರಜೆ ಹೇಳಲೇ ಹೇಳಲೆಯಾ ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ಏನಾಗ್ತದೆ? ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ಕೇಳುವುದಾದರೆ ಕೇಳುವೆನು, ಮನಸ್ಸು ಆಗಲಿಲ್ಲ ಎಂದರೆ ನಾನೇನು ಮಾಡಲಿ ಆಗ್ರಜೆ? ಮನಸ್ಸು ಆಗಲಿಲ್ಲವೆಂದ್ರೆ ನಾನೇನು ಮಾಡಲಿ ಆಗ್ರಜೆ? ಆ ಸ್ತ್ರೀಯನ್ನು ಬಯಸಿದರೆ ನಾನೇನು ಮಾಡಲಿ? ತಮ್ಮನೇ ಅಕ್ಕಯ್ಯ ಕೇಂದ್ರ ಸಂತೋಷ ಪಡಲಿಯಾ? ಬೇಡ. ಇವಳು ಯಾರಂದರೆ ರಾಜಾದಿರಾಜರ ಹೆಂಡರ ಬಂದ ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರಬಹುದು. ಅದರಂತೆ ಇವಳ ಬಂದವಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರುವಳು. ಇವಳ ಗೋಷ್ಠಿನಿಗೆ ತಕ್ಕಬೇಕು ಅನುಜಾತನೇ ಭೀಮನಿ. ಅಕ್ಕಯ್ಯ, ಈ ಶ್ರೀಮಂತವನ್ನು ಗೆತ್ತಲಿಂದ ಸಂಪಾದಿಸಿದೆ, ಸಂಪಾದಿಸಿದೆ ಈ ಮೋಹನ ನೀಗಿದರು. ಕ್ಷೀರ ಸಮುದ್ರಕ್ಕೆ ಶರತ್ಕಾಲ ಚಂದ್ರನಂತೆ ತೋರುಗಳು ಶಾರದೆಯ ಚಾಮಲಿಯ ಸತಿ ಅಂಥ ದೇವತ ನಾಯಕಿಯರು ಮಹಾರೂಪವತಿಯರೆಂದು ಹೇಳುತ್ತಾರೆ. ಅವರನ್ನು ತಂಗಳನ್ನು ತಿರಸ್ಕರಿಸಿ ಮೆರುಗುವ ಈ ಸುಂದರ ಪ್ರಿಯರದಾಗಿಂದ ಪೇಳಿಗೆಯನ್ನು ಮನಸ್ಸು ಸಂತೋಷಪಡಿಸಿ ಕಂಡಿಯ ಅಕ್ಕಯ್ಯ. ಪರಸತಿಯಳನ್ನ ಕಂಡು ಹೊಗಳಿ ವರ್ಣ ಮಾಡುವುದು ನ್ಯಾಯವಲ್ಲ. ಚಂದವಾಗಿ ಕಾಣುವ ಸ್ತ್ರೀಗಳನ್ನು ವರ್ಣಿಸುವುದು ತಪ್ಪಲ್ಲ ಅಕ್ಕಯ್ಯ. ಚಂದವಾಗಿ ಕಂಡ ಸ್ತ್ರೀಗಳನ್ನು ವರ್ಣಿಸುವುದು ತಪ್ಪಲ್ಲ ಅಗ್ರಜೆ. ವರ್ಣಿಸುವುದು ತಪ್ಪಲ್ಲ ಅಗ್ರಜೆ. ಅದು ತಪ್ಪೆಂದು ನಾನು ಹೇಳಿದೆನು. ನಾನು ತಪ್ಪಲ್ಲಂದು ಹೇಳುವೆನು ಅಗ್ರಜೆ. ತಮ್ಮನೇ ಸರಿಯಲ್ಲ. ಸರಿ ಅಗ್ರಜೆ. ತಮ್ಮನೇ ಅವಳು ಈ ಮಮನೆ ದಾಸಿಯು. ಅವಳು ದಾಸಿಯಾದರೆ ಅರಸಿಯಾದರೆ ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಅವಳು ಒಪ್ಪಿರುವಳು ನನಗೆ ಬೇಕೇ ಬೇಕು ಅಗ್ರಜೆ. ನಿನ್ನ ಮನಸ್ಸಿಗೆ ಒಪ್ಪಿರಬಹುದು. ಹೌದು ಅಗ್ರಜೆ. ಅವಳ ಮನಸ್ಸಿಗೆ ಒಪ್ಪಬೇಕಲ್ಲ. ಒಪ್ಪುವಂತೆ ಮಾಡುವುದಕ್ಕೆ ನೀನು ಇದೆಯಲ್ಲ ಅಗ್ರಜೆ. ಒಪ್ಪುವಂತೆ ನಾನು ಮಾಡಬೇಕು. ತಮ್ಮನ ಮೇಲೆ ಪ್ರೀತಿಗೆ ಅಗ್ರಜೆ. ತಮ್ಮನ ಪ್ರೀತಿಯಾಗಿ. ಹೌದು ಅಕ್ಕಯ್ಯ. ಅವಳನ್ನು ವಶ ಮಾಡಿಕೊಡಬೇಕು. ತಮ್ಮನೇ ಅಗ್ರಜೆ. ಅವಳ ಮರ್ಮ ನೀನಿನ್ನ ತಿಳಿದಿಲ್ಲ. ಏನು ಏನು ಅಗ್ರಜೆ. ತಮ್ಮನೇ
ಅಕ್ಕಯ್ಯಳನ್ನು ನೋಡುವುದಕ್ಕೆ ನೋಡಿದೆಯಲ್ಲ, ನೋಡಿದನು ಅಗ್ರಜೆ. ರಥವು ಸಿದ್ಧವಾಗಿದೆ, ಏತಕ್ಕೆ ಇಷ್ಟೊತ್ತಿಗೆ ಸಿದ್ಧ ಮಾಡಿದ ಅಗ್ರಜೆ? ಹೋಗಿ ಬರುವಂತನಾಗು. ಏನ ಅಗ್ರಜೆ? ಅವಳ ಆಸೆಯನ್ನು ಬಿಡು. ಅವಳ ಆಸೆಯನ್ನು ಮಾತ್ರ ಬಿಡುವುದಿಲ್ಲ, ಆ ರಥವೇರಿ ಮಾತ್ರ ಹೋಗುವುದಿಲ್ಲ. ನನ್ನ ಯೋಗಕ್ಷೇಮವನ್ನು ಕೇಳುವುದಕ್ಕಾಗಿ ಬಂದೆಯಲ್ಲ. ಯೋಗಕ್ಷೇಮವನ್ನು ಕೇಳಿಕೊಂಡೆ, ನಿನ್ನ ಪತಿ ಮಕ್ಕಳ ಯೋಗಕ್ಷೇಮವನ್ನು ಕೇಳಿಕೊಂಡೆ. ಮತ್ತೇಕೆ ತಡ? ನೀನು ಜಲವನ್ನು ತರಿಸಿಕೊಟ್ಟೆಯಲ್ಲ ಅಪ್ಪ, ಅವಳೇ ಅವಳ ಮೇಲೆ ಮನಸ್ಸಾಗಿದ್ದಲ್ಲ. ಜಲವನ್ನು ತರಿಸಿದ ಕ್ಷಣವೇ ಅವಳ ಮೇಲೆ ಮನಸ್ಸಾಗಿತ್ತು ಅಗ್ರಜೆ. ಅವಳನ್ನು ನೋಡಿದೆ, ಹೌದು ಅಗ್ರಜೆ, ನಿನಗೆ ಮನಸ್ಸಾಯಿತು. ನನಗೆ ಮನಸ್ಸಾಗಿತ್ತು ಅಗ್ರಜೆ. ನಾನೇಕೆ ಜಲವನ್ನು ತರಿಸಿಕೊಟ್ಟೆ? ನಾನೇ ತಂದಿದ್ರೆ ಆ ಕೆಲಸ ಮಾಡಿದ್ದರೆ ಒಳ್ಳೆದಾಗುತ್ತಿತ್ತಲ್ಲ ಅಗ್ರಜೆ. ಬಿಟ್ಟು ಹೊರಟು ರಾಜಾಗಳೇ, ಭೀಮನೇ. ಹೊಡಿ ಬಡಿದೆಯಲ್ಲ ಈ ಸಾಮರ್ಥ್ಯವೇ. ನಮ್ಮ ಊರ್ವಶಿ ಮೇಲಕ್ಕೆ ತಿಲೋತ್ತಮೆಯರು ಮಹಾರೂಪವತಿಯರೆಂದು ಹೇಳುತ್ತಾರೆ. ಸತ್ತುವ ಸುಂದರ ಸ್ತ್ರೀಗಳನ್ನು ಕಂಡು ಕಣ್ಣು ಮುಚ್ಚುವಂತಾಯಿತು. ಅದು ಅಕ್ಕಯ್ಯ, ನಾನು ಕೇಳಿದ ರತ್ನವನ್ನು ನೀನು ಕೊಡುತ್ತಿಗೆ ಎಂಬುದು ದುರ್ಲಭ. ಕೊಡಬೇಕೆಂಬ ಮನಸ್ಸು ಮಾಡಿದರೆ ಮಾತ್ರ ಬಹು ಸುಲಭ. ಅಕ್ಕಯ್ಯ, ಅಗ್ರಜೆ, ನಿಜವಾಗಿ ಈಕೆಯನ್ನೆಗೆನ್ನ ವಶ ಮಾಡಿದರೆ ನೀನು ಹೇಳಿದ ಚಾಕರಿಯಲ್ಲಿಲ್ಲವೇ? ಇಂಥ ಸ್ತ್ರೀಯಲ್ಲ ಸುರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ಸಿದ್ಧಿ ಸಾಕ್ಷಿ ದಿಕ್ಪಾಲಕರಲ್ಲಿಗೂ ನಾವು ಕಾಣುವೆ. ಅಕ್ಕ ಸುಧಿಷ್ಠ, ಈಗ ಕಂಡಿರುವೆಯಾ? ಇದು ಒಂದು ನನಗೆ ಅದೃಷ್ಟ. ನಾನು ಬಲು ದುಷ್ಟ, ಇದರ ಮೇಲೆ ನಿನ್ನಿಷ್ಟ, ಇವಳಿಗೆಂದರೆ ಬರುಗಿಷ್ಟ. ಪರಿಹರಿಸಬೇಕಮ್ಮ. ಪರಿಹರಿಸುವ ತಮ್ಮನ ಕಷ್ಟವನ್ನು ಹೇಳಿದೆಯಾ? ಆದ್ರೆ ಇವಳನ್ನು ವಶ ಮಾಡಿಕೊಂಡು ನನಗೆ ಬಹಳ ಕಷ್ಟ. ಕಷ್ಟವಿರುವುದಿಲ್ಲ ಅಗ್ರಜೆ, ನೀನು ಮನಸ್ಸು ಮಾಡಿದರೆ ಹೊರಗಡೆಯಲ್ಲಿ ನನಗೆ ವಾಸ ಮಾಡಿದೆ. ಅಕ್ಕಯ್ಯ, ಅಮ್ಮ ಜನನಿ, ನನಗೆ ಒಳಗಡೆ ಕೆಲಸದಿರು, ನಾನು ಇನ್ನು ಹೋಗಿ ಬರ. ಏನೋ ನಮ್ಮ ತಮ್ಮನ ಸ್ವಲ್ಪ ಹೊಗಳುತ್ತಿರುವ ಸ್ವಲ್ಪ ಒತ್ತಾಯ ಮಾಡಿಕೊಡಮ್ಮ. ಅಗ್ರಜೆ, ನಿನ್ನ ಆರ್ಭಾಟ ನೋಡಲಾರದೆ ಹೋಗುವರೆಂದು ಹೇಳ್ತಿರುವಳು. ಹೋಗಿ ನಾಚಿಕೊಂಡು ಆ ಮನೆಯಲ್ಲಿ ನಿನ್ನನ್ನು ನೋಡಿ ಹೌದು ಅಗ್ರಜೆ. ಹೌದು ಅಕ್ಕಯ್ಯ. ಹಾಗಲ್ಲ, ಏನು ಅಗ್ರಜೆ? ಭಯಗೊಂಡು ಓಡಿ ಹೋದಳು. ಹೋಗಿಲ್ಲ, ನನ್ನ ರೂಪ ಪರಾಕ್ರಮಕ್ಕೆ ಮೆಚ್ಚಿ ಅಲ್ಲಿ ನಾಚಿಕೊಂಡು ಕುಳಿತಿರುವಳು ಅಗ್ರಜೆ. ಅಮ್ಮನೇ, ಅಕ್ಕಯ್ಯ, ನಾಚಿಕೊಂಡು ಅಲ್ಲಿಂದ ನೋಡುವಳೆ. ಹೌದು ಅಗ್ರಜೆ. ನೀನು ಹಾಗೆ ತಿಳಿದುಕೊಳ್ಳಬೇಡ. ಇನ್ನೇಗೆ ತಿಳಿದುಕೊಳ್ಳಬೇಕು ಅಕ್ಕಯ್ಯ? ಅವಳು ಯಾರೆಂದು ತಿಳಿದುಕೊಂಡರೆ ಅಗ್ರಜೆ ಗಂಧರ್ವ ಸ್ತ್ರೀಯರು. ಆ ಗಂಧರ್ವರು ಎಲ್ಲಿರುವರು ಅಗ್ರಜೆ? ಅಕ್ಕಯ್ಯ, ಎಲ್ಲಿದ್ದರೆಂದು ತೆಗೆದುಕೊಂಡು ಏನು ಮಾಡುವೆ? ಗಂಧರ್ವರಂತ ಹೇಳಿದೆಯಲ್ಲ, ಅದಕ್ಕಾಗಿ ಅವರನ್ನು ಕೇಳುತ್ತಿರುವನು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಆಕೆಯ ಪತಿಗಳು ಆಕೆ ಮಾನಾಭಿಮಾನವನ್ನು ಕಾಪಾಡುವರಂತೆ. ಅಂತ ಮಾನ ಅಪಮಾನ ಕಾಪುವಾಡಾಡುವ ಗಂಡಸರಾಗಿದ್ದರೆ ಇಂಥ ಹೆಣ್ಣನ್ನು ನಿನ್ನ ಮನೆಯಲ್ಲಿ ಏಕಕ್ಕೆ ದಾಸಿಯಾಗಿಟ್ಟಿರುವರು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ವಿಧಿ ಲಿಖಿತ ಕಂಡವರು ಯಾರು? ಇದು ಒಂದು ವಿಧಿ ಲಿಖಿತವೆಂದು ನನಗೆ ವರ್ಣಿಸುವ ಅಗ್ರಜೆ. ಇದು ಒಂದು ವಿಧಿ ಲಿಖಿತವೆಂದು ನನಗೆ ವಶ ಮಾಡಿಕೊಡಬೇಕು. ಅಕ್ಕಯ್ಯ, ದಾಸಿಯಾಗಿ ಬಂದವಳನ್ನು ರಾಣಿಯಾಗಿ ಮಾಡಿಕೊಡು ಅಕ್ಕ ಎಂದು ಕೇಳಿದೆಯಾ? ಬಂಧವಳನ್ನು ನನ್ನ ಪಕ್ಷದರಸಿಯನ್ನಾಗಿ ಮಾಡಿಕೊಳ್ಳುವೆ. ಅವಳು ದಾಸಿಯು. ದಾಸಿಯಾದರೆ ನಿನ್ನ ತಮ್ಮನು ಅವಳನ್ನು ರಾಣಿ ಮಾಡುವನು ಅಗ್ರಜೆ. ನೀನು ರಾಣಿ ಮಾಡುವೆಯಾ? ಹೌದು ಅಗ್ರಜೆ. ದಾಸಿಯನ್ನು ರಾಣಿಯಾಗಿ ಸ್ವೀಕರಿಸಿದೆಯಾ? ಅವಳ ರೂಪಲಾವಣ್ಯಕ್ಕೆ ಮನಸ್ಸೋತು ರಾಣಿಯನ್ನಾದರೂ ಮಾಡುವೆ, ಮಹಾರಾಣಿಯನ್ನಾದರೂ ಮಾಡುವ ಅದು ನಮ್ಮ ರಾಜರ ಧರ್ಮವಲ್ಲ. ಅಕ್ಕಯ್ಯ, ಅದು ನಮ್ಮ ಧರ್ಮವಲ್ಲ. ಧರ್ಮ ಅಗ್ರಜೆ. ಅಮ್ಮನೇ, ಅಕ್ಕಯ್ಯ,
ಇವಳೊಬ್ಬ ಗಂಧರ್ವ ಸ್ತ್ರೀಯಳು, ಈ ಸ್ತ್ರೀಯಳು ಮಹಾ ಪತಿರತಿ. ಅವಳು ಪತಿರತೆಯಾದರೆ ನಿನ್ನ ತಮ್ಮನಿಗೆ ಬಹು ಸಂತೋಷವಾಯಿತು ಅಗ್ರದೇ. ಸಂತೋಷವಾಯಿತು. ಅಕ್ಕಯ್ಯ, ಅವಳಿಗೆ ದುಃಖವಾಗಿರುವುದು. ಅವಳಿಗೆ ದುಃಖ ಆಗಿರುವುದು ಏನು ನನಗೆ ಗೊತ್ತಿಲ್ಲ ಅಗ್ರದೇ. ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಮನಸ್ಸಿರುವ ಹೆಣ್ಣನ್ನು ನಿನ್ನ ಕಡೆಯಿಂದ ವಶ ಮಾಡಿಕೊಳ್ಳುವ ಅಕ್ಕಯ್ಯ. ಅಕ್ಕಯ್ಯರ ಮಾತನ್ನೇ ಕೇಳು. ಈ ಗಂಧರ್ವ ಸ್ತ್ರೀಯರ ಆಸರೆ ಬಿಡು. ಈಕೆಯ ಪತಿಯ ಗಂಧರ್ವರಂತೆ ತಂದೆಯ ತಮ್ಮ ನನಗೆ ತಿಳಿಯೋದು ಇವಳಮ್ಮ. ಹಾಗೂ ಅಕ್ಕಯ್ಯ ಸಂತೋಷದಿಂದ ಕೇಳು. ಅಪರೂಪವಾದ ರತ್ನವು ನಿನ್ನಲ್ಲಿರುವುದು. ಆ ರತ್ನವನ್ನು ದಯಮಾಡಿಕೊಡು ಎಂದರೆ ಆ ಗಂಧರ್ವರ ಸುದ್ದಿಯನ್ನು ಮುಂದೆ ಹೇಳಬೇಡ. ಆ ಹಗಲದಿಂದಾಗುವ ಕಾರ್ಯವೇನು ಅದನ್ನು ನೋಡಿಕೊಳ್ಳೆ. ಹೇಗಾದರೂ ಮಾಡಿ ಈ ಸುಂದರ ಶ್ರೀ ರತ್ನವನ್ನು ಗೆಲ್ಲಕ್ಕೆ ವಶ ಮಾಡಿ ಕೊಡಬೇಕೆಂದು ಹೇಳಿಕೊಳ್ಳೋಣಮ್ಮ. ಹಾಗಾದ್ರೆ ಅಕ್ಕಯ್ಯ, ಹೇಗಾದ್ರೂ ಮಾಡಿ ವಶ ಮಾಡಿಕೊಡು. ಅಕ್ಕಯ್ಯಿಂದ ಕೇಳಿದೆಯಾ? ಹೌದು ಅಕ್ಕಯ್ಯ. ಅಕ್ಕಯ್ಯ ಮಾತು ಕೇಳಿದೆಯಾ? ಹೇಳಲೇ? ಚೆನ್ನಾಗಿ ಹೇಳಮ್ಮ. ಈ ಸ್ತ್ರೀಯರ ಆಸೆಯನ್ನು ಬಿಡು. ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು. ಅದರಲ್ಲಿ ಒಬ್ಬರನ್ನು ಬಯಸು. ತಕ್ಷಣವೇ ವಶ ಮಾಡಿಕೊಟ್ಟು ಬಿಡವೇನು? ಅದು ಅಕ್ಕಯ್ಯ, ನಿನ್ನ ಸಮಸ್ಥಾನದಲ್ಲಿ ನೂರಾರು ಮುತ್ತುಗಳಿರುವವು. ಆ ಮುತ್ತು ಕೊಡುವ ಆ ಮುದ್ದೇ ಬೇಕಾಗ್ತದೆ. ಸಾವಿರಾರು ಮುತ್ತುಗಳು ಬೇಡ, ಇದೇ ಮುತ್ತು ಬೇಕೆಂದು ಬೇಡ. ಹೌದು ಅಕ್ಕಯ್ಯ. ಅಮ್ಮ, ಅಕ್ಕಯ್ಯ, ಏನು ಬಯಸಬೇಡ. ಬಯಸಲು ಆಗ್ತದೆ. ನೀನು ಮಾಡುವ ಈ ಕಾರ್ಯ ಆಕೆಯ ಪದಗಳಿಗೆ ತಿಳಿದರೆ ಸುಮ್ಮನೆ ಅವನ ಪತಿಗಳು ಎಲ್ಲಿರುವರು? ಈ ಶತಸಿಂಹ ಶಕ್ತಿ ಬಲವುಳ್ಳ ಕೀಚಕನನ್ನು ಏನು ಮಾಡುವರು? ಆಗ್ತದೆ ಸಾವಿರ ಹೋಳು ಮಾಡಿಕೊಂಡು ಬಿಡುವರು. ಅವರನ್ನು ಸಾವಿರ ಹೋಲ್ ಮಾಡಿ ಸೀಳಿ ಬಿಡುವನು. ಆಗ್ತದೆ ಭುವನವೀರ ನನ್ನ ಸೋದರ ಈ ಗಂಧರ್ವ ಸ್ತ್ರೀಯಳು ಮಹಾ ಪತಿರತೆ. ಹೌದು ಅಗ್ರಜೆ. ಅಮ್ಮನೇ ಸುಮ್ಮನೆ ಅಕ್ಕಯ್ಯರ ಮಾತನ್ನು ಕೇಳು. ಇವಳ ಆಸೆಗೆ ಬಿಡು. ಏಳ ಬಯಸಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ. ಕೆಟ್ಟು ಹೋದರೂ ಚಿಂತೆಗಿಲ್ಲ. ಆ ಸ್ತ್ರೀಯರನ್ನು ಮಾತ್ರ ಬಿಡುವುದಿಲ್ಲ. ಅಮ್ಮನೇ ಈಕೋ ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿಲ್ಲವೋ ಅದರಲ್ಲಿ ಒಬ್ಬರನ್ನು ಬಯಸು. ತಕ್ಷಣವನಿಗೆ ದಾರಿಯನ್ನು ಕೊಟ್ಟು ಬಿಡುವೆನು. ಅಹೋ ಅಕ್ಕಯ್ಯ, ಆದರೆ ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ ತಮ್ಮ. ನಿನಗೆ ತಿಳಿಯೋದು ಇವಳ ಮರ್ಮ. ಅಹೋ ಅಕ್ಕದೆ,
ಈ ಸಿರಿತನದಲ್ಲಿ ನಿನ್ನ ತಮ್ಮನ ಒಂದು ಹುಡುಗಿಯನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ. ಆದರೆ ಈ ಬಂಗಾರದಂತ ಭಾವನೆಯುಳ್ಳ ಬಂಗಾರಿಯನ್ನ ನಿನಗೆ ಬಂಗಾರ ಅಂತಿರುವ ಗೊಂಬೆಯನ್ನು ನನಗೆ ಒಪ್ಪಿಸುವ ಆಗ್ರದೆ. ಈ ಗೊಂಬೆಯನ್ನು ಒಪ್ಪಿಸಬೇಕು. ಅವಳು ಗೊಂಬೆ ಅಲ್ಲ, ಎಣ್ಣೆ ಆಗ್ರದೆ. ನಾನು ಆಗ ಒಲಿಸುತ್ತಿರುವೆನು. ಬೇಡ ತಮ್ಮ, ಏಕಾಗ್ರದೆ. ನನ್ನ ಮಾತು ಕೇಳು. ಸರ್ವತ ಕೇಳುವುದಿಲ್ಲ ಆಗ್ರದೆ. ಹೆಣ್ಣನ್ನು ಬಯಸಿ ಎಂತೆಂಥವರು ಪ್ರಾಣ ಬಿಟ್ಟವರು. ಅವರ ಸುದ್ದಿ ಬೇಡ ಆಗ್ರದೆ. ಅವರಿವಳ ಸುದ್ದಿ ಬೇಡ. ಅವರ ಬೇಡ ಆಗ್ರದೆ. ಇವಳು ಬೇಕು. ಇವಳು ಮಾತ್ರ ಬೇಕು. ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಅದಾಗಲೇ ಭೀಮಣಿ. ಆಗೋ ಅಕ್ಕಯ್ಯ, ಗಂಧರ್ವರ ಸುದ್ದಿಯನ್ನು ಮುಂದೆ ಹೇಳಿದಾಗೆಲ್ಲ ಅದರ ನನಗೆ ಯಾವ ಲೆಕ್ಕದಲ್ಲದಮ. ಆಗೋ ಅಕ್ಕಯ್ಯ, ಅವರನ್ನು ಹೆಸರಿಲ್ಲ ಕಷ್ಟ ಮಾತುವ ಅಸಮಬಲಶಾಲಿಗೆ ಮುಂದೆ ಉಸಿಗೆ ಮಾತುಗಳನ್ನಾಡಬೇಡ. ಬಾಯಿ ತೆರೆದು ಲಕ್ಷ ತೆರೆದು ಎಷ್ಟು ಕೇಳಿದರು ನೀರಲ್ಗಳಿಟ್ಟು ಕಾಯಿಸಬಿಟ್ಟಂತಾಯಿತು. ನಾನೆಷ್ಟು ಹೇಳಿದ್ರೆ ನಿನಗೆ ಕೈ ತೆಗೆದನು ಅಕ್ಷರ ತೆಗಿಂದ ಗೆದ್ದಗೆ ತಕ್ಕಿಸು, ತಮ್ಮನ ಆಸೆಗೆಟ್ಟು ಈಡರಿಸು, ಸುಖವಾಗಿರಲೆಂದು ಹಾರೈಸು, ತಪ್ಪದ ಒಪ್ಪಿಸಿ ನಮ್ಮ ಮನೆಗೆ ಕಳುಹಿಸು. ಇದೇ ನಿನಗೆ ಶ್ರೇಯಸ್ಸು. ಅಕ್ಕಯ್ಯ, ತಪ್ಪದ ಒಪ್ಪಿಸು, ಅವಳನ್ನು ಕಳಿಸು ಎಂದು ಹೇಳಿದೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಆಗ್ರದೆ, ಅಷ್ಟು ಸುಂದರವಾಗಿರುವಳೆ. ಅವಳು ನನ್ನ ಕಣ್ಣಿಗೆ ಬಹುರೂಪವಾಗಿ ಕಾಣುವಳು ಆಗ್ರದೆ. ತಮ್ಮನೇ, ಅಕ್ಕಯ್ಯ, ಸಹೋದರಿ, ಅವಳ ಕಂಡಾಕ್ಷಣ ನಿನ್ನ ಮನಸ್ಸು ಅಷ್ಟು ಸಂತೋಷವಾಯಿತು. ನನ್ನ ಮನಸ್ಸು ಜುಮ್ಮೆನ್ನುವುದು ಆಗ್ರದೆ. ಜುಮ್ಮೆಂದಿತ್ತು. ಹೌದು ಆಗ್ರದೆ. ಬೇಡ ತಮ್ಮ, ಏತಕ್ಕೆ ಬೇಡ ಆಗ್ರದೆ? ಈ ಕ್ಷಣಕ್ಕೆ ನಿನಗೆ ಆಗ ಅನಿಸುವುದು. ಹೌದು ಆಗ್ರದೆ. ಮುಂದೆ ಕಷ್ಟವಾಗುವುದು. ಕಷ್ಟ ಬಂದರೂ ಚಿಂತೆಗಿಲ್ಲ, ಒಂದು ದಿನ ಸತ್ತರ ಚಿಂತೆಗಿಲ್ಲ. ಅವಳನ್ನು ಒಂದು ದಿನ ಅನುಭವಿಸಿ ನಾನು ಸಾಯುವನು ಆಗ್ರದೆ. ಅಕ್ಕಯ್ಯ, ಅಕ್ಕಯ್ಯ ಮುಂದೆ ಈ ರೀತಿ ಮಾತಾಡುವೆಯಾ? ಹೌದು ಆಗ್ರದೆ. ತಮ್ಮನೇ, ಅಕ್ಕಯ್ಯ, ಹೆಣ್ಣಿನ ಸಲುವಾಗಿ ಎಂತೆಂಥವರು ಪ್ರಾಣ ಬಿಟ್ಟರು. ಎಂತೆಂಥವರು ಏನಾದರೂ ಆಗ್ರದೆ. ದಶಕಂಠರ ಸೀತೆಯನ್ನು ಬಯಸಿ ರಾವಣನು ಹತನಾಗಿ ಹೋಗಲು ಗುರುಭಕ್ತಿಯಾದ ತಾರೆಯನ್ನು ಮೋಹಿಸಿ ಚಂದ್ರನು ಕುಂದಿ ಒಳಗಾದನು. ಅಕ್ಕಯ್ಯ, ಅಮ್ಮಯ್ಯ, ಚಂದ್ರನ ಸುದ್ದಿಯನ್ನು ಹೇಳುವೆಲ್ಲ ಮುಂದಿನ ರಾತ್ರಿಗೆಂದು ರಸಕಲಿಗೆ ರಸದ ಔಷಧ ನೀಡುವ ಚಂದ್ರನು ಶ್ರೇಷ್ಠನಾಗಿ ಬೆಳೆಯುವನು. ಅಕ್ಕಯ್ಯ, ಕ್ಷಣಿಕ ಸುಖಕ್ಕಾಗಿ ಬಯಸಬೇಡ, ಏಳಿಂದ ಹಾಳಾಗಬೇಡ. ಕ್ಷಣಕ್ಕೆ ಸತ್ತು ಹೋದದ ಚಿಂತೆಗಿಲ್ಲ, ಇವರನ್ನು ಮಾತ್ರ ನಾನು ಬಿಡುವುದಿಲ್ಲ. ನೀನಾಡುವ ಮಾತನ್ನು ಆಕೆಯ ಪತಿಗೆ ಕಿವಿಗೆ ಬಿಟ್ಟರೆ ನಿನ್ನನ್ನು ನಾನು ಹೊರ ಮಾಡಿಕೊಂಡು ಪತಿಗಳು ಎಲ್ಲಿರುವರು? ಇಂಥ ಸ್ತ್ರೀಯರನ್ನು ನಿನ್ನ ಮನೆಯಲ್ಲಿ ಗಿರಿಸುವವರಲ್ಲ, ಐವರಿರುವರೆಂದು ಹೇಳಿದೆಯಲ್ಲ. ಒಬ್ಬೊಬ್ಬರು ಒಂದು ದಿನ ಅನುಭವಿಸುವುದನ್ನು ಬಿಟ್ಟು ಚೆಂಡದಂತೆ ಎಲ್ಲಿರುವರು ಆಗ್ರದೆ. ಆ ಗಂಧರ್ವ ಗೋಷ್ಠಿಗೆ ತಕ್ಕಬೇಕು. ಎದಕ್ಕಾಗ್ರದೆ? ಕೇಳು ಬಲವಾದ ಕೂಡುವ ದುರ್ಮಧ್ಯೆ ಹೇಳು ಬಂದವ ಚಿಂತೆಗಿಲ್ಲ, ಇವಳನ್ನು ಮಾತ್ರ ಬಿಡುವುದು.
ಅಕ್ಕಯ್ಯ, ಅಪ್ಪಯ್ಯ, ಗಂಧರ್ವರ ಸುದ್ದಿ ಹೇಳಿದೆಯಲ್ಲ, ಅವರು ಯಾವ ಲೆಕ್ಕದವರೆವ? ಈ ದಿನ ಅಷ್ಟದಿಕ್ಪಾಲಕರೇ ಬರಲಿ, ಅವರಂಶದ ಪಡೆದುಕೊಂಡು ಮುರಿದು ಗಗನಾಂತರಕ್ಕೆ ಬಗೆಯಲಿಲ್ಲವೇ? ಒಬ್ಬೊಬ್ಬರ ಚೀತಕಗಳ ನಾಮದ ಬಗ್ಗೆ ನಮ್ಮನೆ ಅಕ್ಕಯ್ಯ, ಅಷ್ಟದಿಕ್ಪಾಲಕರನ್ನು ತಡೆಯುವುದರಿಂದ ಬ್ರಹ್ಮನೇನಾದ ಆಟ ಬಂದರೆ ನೀನೇನು ಮಾಡಬಲ್ಲೆ? ಅಷ್ಟದಿಕ್ಪಾಲಕರನ್ನು ತಡೆದನೆಂದು ಬ್ರಹ್ಮನೇನಾದರೂ ಬಂದರೆ ಅವರ ಚುನಾವಣೆಗಳನ್ನು ತಿನ್ನಿ 4 ತಡೆದ ಮೃತ್ಯುವನ್ನಿರಿಸುವೆ. ಬ್ರಹ್ಮನನ್ನು ತಡೆಯುವುದರಿಂದ ನಾರಾಯಣೇನಾದ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಬ್ರಹ್ಮನನ್ನು ತಡೆದನೆಂದು ನಾರಾಯಣನೇನಾದರೂ ಬಂದರೆ ಅವರ ಪ್ರಾಂಗಣಗಳನ್ನು ತಡೆಸಿ 4 ಸಿಕ್ಕು ಮಾಡಿಬಿಡುವೆ. ನಮ್ಮನೆ ಅಕ್ಕಯ್ಯ, ನಾರಾಯಣನನ್ನು ತಡೆಯುವುದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ವಿಷ್ಣು ಬ್ರಹ್ಮರನ್ನು ತೆಗೆದು ಪಾರ್ವತಿನಾಥನಾದ ಶಂಕರನ ಬಂದರೆ ರಸವನ್ನು ಮಾಡಿ ತರದಲ್ಲಿ ಸುರಿದು ಬಿಡುವೆ. ಅಕ್ಕಯ್ಯ, ಇಂಥ ಪರಾಕ್ರಮಿಗೆ ಮುಂದೆ ಆ ಕೇವಲ ಗಂಧರ್ವರ ಸುದ್ದಿ ಹೇಳಬೇಡ. ನಿನ್ನ ಬಡ ಹುಟ್ಟಿದವನಾದ ನಾನೆರಡು ಏಕೆ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡೆ. ಆಗದೆ ಅದರಲ್ಲಿ ಅಕ್ಕಯ್ಯ, ಈ ನಿನ್ನ ಮನದಲ್ಲಿರುವ ಕಾಮಭ್ರಾಂತಿಯನ್ನು ಬಿಟ್ಟು ಬಿಡು. ತೆಗಿಸಲಾರು ಆಗ್ತದೆ, ತಡಿಸಬೇಕು ತಮ್ಮ. ಆಗುವುದಿಲ್ಲ ಆಗ್ತದೆ. ಅವಳ ಆಸೆಯನ್ನು ಬಿಡು. ಅವಳ ಆಸೆಯನ್ನು ಬಿಡುವುದಿಲ್ಲ. ನೀನು ವಶ ಮಾಡುವ ಕೊಡೆ ತನಕ ನಿನಗೆ ನಿನ್ನನ್ನು ಬಿಡುವುದಿಲ್ಲ ತಮ್ಮನೇ! ಅಕ್ಕಯ್ಯ. ರಾಜರಾಗಿ ನಾವು ಒಬ್ಬ ದಾಸಿಯನ್ನು ಬಯಸುವುದು ನಮ್ಮ ಧರ್ಮವೇ. ಅಕ್ಕಯ್ಯ, ಅಮ್ಮಯ್ಯ, ಮನಸ್ಸಿಗೆ ಬಂದ ಸ್ತ್ರೀಯರು ರಾಜರಾದರೇನು, ರಾಣಿಯರಾದರೇನು, ದಾಸಿಯಾದರೇನು, ನಮ್ಮಿಬ್ಬರ ಮನಸ್ಸು ಒಂದು ಮಾಡಿಕೊಳ್ಳಬೇಕು. ಅವಳ ಜೊತೆ ಸಂಸಾರ ಮಾಡಬೇಕಾಗ್ತದೆ. ಅಕ್ಕಯ್ಯ, ಇಬ್ಬರ ಮನಸ್ಸು ಒಂದಾಗಬೇಕು. ಹೌದು ಅಕ್ಕಯ್ಯ. ಅವಳಿಗೆ ಮನಸ್ಸಿಲ್ಲವಲ್ಲ. ಮನಸ್ಸು ಮಾಡುವ ಹಾಗೆ ನೀನು ಮಾಡುವಾಗ್ತದೆ. ಅನುಜನಿಲ್ಲಯ ಅಕ್ಕಯ್ಯ, ಅಕ್ಕಯ್ಯ, ಭೀಮೇಶ್ವರ ಗತಿಯಂತೆಯೇ ಸ್ತ್ರೀಯರ ನಮ್ಮನ್ನು ನಂಬಿ ಬಂದು ವಾಸ ಮಾಡುತ್ತಿರುವಳು. ನಂಬಿ ಬಂದ ಸ್ತ್ರೀಯರನ್ನು ಭಂಗಪಡಿಸುವುದು ಧರ್ಮವಲ್ಲ. ಅದು ಯಾತಕ್ಕೆ ಧರ್ಮವನ್ನಾಗ್ತದೆ? ಯೋಚಿಸಿ ತಮ್ಮ ತಿಳಿಯದು ಇವಳ ಮರ್ಮ. ಅಮ್ಮ, ಬ್ರಹ್ಮನು ತನ್ನ ಮುಖಕರ್ಮಗಳನ್ನು ಶಾರದೆಯನ್ನು ತಂದಿಟ್ಟುಕೊಂಡನು. ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ಜಡೆಗಳು ತಂದಿಟ್ಟುಕೊಂಡನು. ಭಕ್ತವತ್ಸಲನಾದ ಪ್ರತಿಯೊಬ್ಬರೇ ಇಂಥವರನ್ನು ತಂದಿಟ್ಟುಕೊಂಡರು. ತ್ರಿಮೂರ್ತಿಗಳನ್ನು ಮಾಡಿದಾಗಲೇ ನಮ್ಮಂತವರ ಮಾಡೋಣ. ಕಲ್ಯಾಣಕ್ಕಾಗಿ ನಾನು ಮಾಡುವುದು ನನ್ನ ಕಲ್ಯಾಣಕ್ಕಾಗಿ ಆಗದೆ
ಅಕ್ಕಯ್ಯ ಇದು ಕಲ್ಯಾಣದ ಕೆಲಸವಲ್ಲ, ಹೌದು ಹಾಕದೆ ಹಾಳಾಗಿ ಕೆಲಸ ಮಾಡ್ತೀವಿ. ಈ ಲೋಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಕಣ್ಣೀಲಿ ಕಂಡು ಪ್ರೇಮಿಸದವರು ನಾವು. ಯಾಕೆಂದ್ರೆ ಈ ಹಿಂದೂ ಮುಖ್ಯವನ್ನು ಕಳಿಸಿ ಹಾಕದೆ ಹೇಗಾದ್ರೂ ಮಾಡಿ ಕಳಿಸಬೇಕು. ಹೌದು ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ ಎಷ್ಟು ಹೇಳಿದ್ರು ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ಅವಳನ್ನು ವಶ ಮಾಡಿದರೆ ನಂಬಿಕೆ ಬರುವುದು ಹಾಕದೆ. ತಮ್ಮನೇ ಅಕ್ಕಯ್ಯ ಬೇರೆ ಸ್ತ್ರೀಯರನ್ನ ಬಯಸಂತ ಹೇಳಿದ್ರೆ ಬೇಡ ನಿಮಗೆ? ಹೌದು ಅಕ್ಕಯ್ಯ. ಮೂರ್ಖ, ಏನು ಆಗ್ತದೆ ಆ ಮಾತು ಬೈಯುತ್ತಿರುವೆ? ರಥೋಷಿದ್ಧವಾಗಿದೆ, ಬಂದು ಬಾ ಹೊತ್ತಾಯ್ತು, ಹೋಗಿ ಬಿಡುವಂತರಾಗ ಕಷ್ಟ. ತಾಯಿ ಸುಧಿಷ್ಠ ನಿನಗೆ ಅದಕ್ಕಾಗಿ ಸಿಟ್ಟ ಎನ್ನಂ ತುಷ್ಟ ಪ್ರಸ್ತಾಗೆಂದು ಬೈಯುವುದೇ ಅದಕ್ಕೆ. ಈ ಶೈಲಿಗೆ ನಮ್ಮ ಪ್ರಜಾಸ್ಥಾನದಲ್ಲಿರುವ ಯಾರನ್ನಾದರೂ ಕಳಿಸುವೆನೆಂದು ಹೇಳಿದೆಯಲ್ಲ, ಈ ಹೆಣ್ಣನ್ನು ಬಿಟ್ಟು ನಾನು ಬೇರೆ ಸ್ತ್ರೀಗಳನ್ನು ಬಯಸುವುದಿಲ್ಲ. ನಾನು ಎಷ್ಟು ಬೇಡಿಕೊಂಡರೂ ನನ್ನ ಮೇಲೆ ನಿನಗೆ ಅಂತಃಕರಣ ಹುಟ್ಟಲಿಲ್ಲ. ಹರಿಬಳಿದೇಗೆ ಬರುತ್ತಾನೆ. ಅಕ್ಕಯ್ಯನಿಗೆ ತಮ್ಮನೆಂಬ ಭಾವನೆ ಇಲ್ಲದೆ ಹೋಗಿತು. ಎನ್ನಂ ತುಷ್ಟ ಪ್ರಸ್ತ ಎಂದು ಪೊಗಳವಳಲ್ಲ, ನನ್ನನ್ನು ಕಡೆಗಣಿಸಿದವಲ್ಲ. ಅಕ್ಕಯ್ಯ, ನಾನು ನಿನಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಸೆಯತಕ್ಕ ನನ್ನ ಚಿರವನ್ನು ಖಂಡಿಸಿ ನಿನ್ನ ಪಾದ ಸನ್ನಿಧ್ಯದಲ್ಲಿರುವೆ. ನಿನಗೆ ಅಪಕೀರ್ತಿಯಂತದೆ ಭೂಪತಿ. ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಗೆ ಸಾನ್ನಿಧ್ಯದಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳಲು ನೋಡಲೇ ಸಾರಥಿ ಶಿರವನ್ನು ಕತ್ತರಿಸಿಕೊಳ್ಳಲು ಅತ್ಯಾಕೃತಿ. ಅಲ್ಲಮ್ಮ ಇಂಥ ತಮ್ಮ ಕಾರ್ಕಂಡು ಏನ್ ಮಾಡಿ ವಶ ಮಾಡಿಬಿಡಂಗೆ ತಮ್ಮ ಸಿಗದಲ್ಲಿ ತಮ್ಮನೇ ಅಕ್ಕಯ್ಯ ನೀನೆಂತ ತಮ್ಮನ್ನು ಹುಟ್ಟಿದೆಯೋ? ಏನಕ್ಕೆ ಹಾಕಿರದೆ? ಬೇರೆ ಎಂದರೆ ಕೇಳಲಿಲ್ಲ. ನನಗೆ ಬೇಕಾಗಿರುವುದು ಕೇಳುವೆನು ಹಾಕಿರದೆ. ಅವಳ ಸಲುವಾಗಿ ಪ್ರಾಣ ಬಿಡುವೆಯಾ? ಬಿಡುವೆನು ಹಾಕಿರದೆ. ತಮ್ಮನೇ ಅಕ್ಕಯ್ಯ ಪ್ರಾಣ ಬಿಡಬೇಡ, ಅವಳನ್ನು ವಶ ಮಾಡಿಕೊಡಲೇ ಹಾಕಿರದೆ. ವಶ ಮಾಡಿಕೊಡುವನು ತಮ್ಮ. ಮಾಡಿಕೊಟ್ಟರೆ ನಾನು ಪ್ರಾಣ ಬಿಡುವುದಿಲ್ಲ ಹಾಕಿರದೆ. ಬೇರೆ ದಾರಿಯೇ ಇಲ್ಲ. ಮತ್ತೆ ನಾನು ಏನು ಮಾಡಲಿ ಹಾಕಿರದೆ? ಮನಗರೇ ಅಕ್ಕಯ್ಯ ಅವಳನ್ನು ವಶ ಮಾಡಿಕೊಡುತ್ತೆ ಎಂದ ಅಕ್ಷರಕ್ಕೆ ಮನಸ್ಸು ಹೇಗಾಯಿತು? ಅವಳನ್ನು ವಶ ಮಾಡಿಕೊಡುತ್ತಾನೆ ಎಂದಾಗಲೇ ಆ ಸ್ವರ್ಗವೇ ನನಗೆ ದೊರಕಿದಂತಾಗುವುದು ಹಾಕಿರದೆ. ಆ ಸ್ವರ್ಗವೇ ಮೂರು ಗೇಣಂತಾಯ್ತು. ಬಹುದೂರವಾಯಿತು ಹಾಕಿರದೆ. ಒಂದು ಹೇಗೆ ಕಾಲು ಸಕ್ಕರೆ ಕೇಳಿದಂತಾಯ್ತೆ. ಹಾಲು ಸಕ್ಕರೆ ದೊರಕಿದಂತಾಗಿದ್ದು ಸ್ವರ್ಗಪತಿಗೆ ದೊರಕಿದಂತಾಯಿತು. ಏನು ತುಪ್ಪ ಏನು ತುಪ್ಪ ಸವಿದಂತಾಯಿತು ಅಕ್ಕಯ್ಯ. ಕುರುಡನಿಗೆ ಊರನಿಗೆ ಕಂಡು ಬಂದಂತಾಯಿತು, ಕುಂಟನಿಗೆ ಕಾಲು ಬಂದಂತಾಯಿತು. ತಮ್ಮನೇ ಅಕ್ಕಯ್ಯ ಬಡವನಿಗೆ ವಾಕ್ಯ ಬರದಂತಾಯಿತು. ತಮ್ಮನೇ ಅಕ್ಕಯ್ಯ ಅವಳನ್ನು ವಶ ಮಾಡಿ ಕೊಟ್ಟರೆ ಮಾತ್ರ ಅವೆಲ್ಲ ಸಿಗುವ ಅಗ್ರತೆ. ಇಲ್ಲವಾದರೆ ಇಲ್ಲವಾದರೆ ಆ ಸ್ಮಶಾನವೇ ಕಾಯುವುದು ಅಗ್ರತೆ. ಪ್ರಾಣ ಹರದ ಪ್ರಾಣ ಬಿಡಬೇಡ, ವಶ ಮಾಡಿಕೊಡಬೇಕು. ಹೊರ ಹುಟ್ಟಿದವನು ನೀನು. ಹೌದೇನು ಅಗ್ರತೆ? ನೀನು ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವುದೇ? ಈಗ ಅರ್ಥ ಆಯ್ತು ನೋಡು ಅಗ್ರತೆ ನಿನಗೆ. ತಮ್ಮನೇ ಅಕ್ಕಯ್ಯ ತಮ್ಮನ ಸಲುವಾಗಿ ನಾನು ಏನು ಬೇಕಾದ್ರೂ ಏನು ಮಾಡುವೆ. ಬೇಕಾದ್ರೂ ಮಾಡುವ ಅಗ್ರತೆ. ತಮ್ಮನೇ ಅಕ್ಕಯ್ಯ ನನಸಿ ಕರವನ ಕೃಷ್ಣ ಕಾರಣ
ಅಕ್ಕಯ್ಯ ಹಣೆ ಬರಕ್ಕೆ ಹೊಣೆಯಾರ ಬ್ರಹ್ಮಲಿಖಿತವನ್ನು ಮೀರಲು ಯಾರೆಂದಲೇ ಸಾಧ್ಯವಿಲ್ಲ. ಹೌದು ಹಾಕಿರದೆ ತಮ್ಮನೇ ಅಕ್ಕಯ್ಯ ಏನು ನಡೆಯಬೇಕು ಅದು ನಡೆಯಲೇಬೇಕು. ತಮ್ಮನೇ ಅವನನ್ನು ತಪ್ಪಿಸಲು ಯಾರೆಂದಲೂ ಸಾಧ್ಯವಿಲ್ಲ. ತಪ್ಪಿಸುವುದು ಹಾಕಿರದೆ ತಮ್ಮನೇ ಅಕ್ಕಯ್ಯ 7 ವರ್ಷ ಮಾಡಿಕೊಡಬೇಕು.